ಬ್ರೇಕ್ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ಅವರ ದಕ್ಷಿಣ ದಂಡಯಾತ್ರೆಗೆ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಈ ಸಲ ಅಬ್ಕಿ ಬಾರ್ 400 ಪಾರ್ ಅಂತ ಹೊರಟಿದ್ದಾರೆ ಎನ್ಡಿಎದವರು. ಒಟ್ಟಾರೆ ಮೈತ್ರಿಕೂಟ 400 ಸಂಖ್ಯೆಗಳನ್ನು ದಾಟಬೇಕು, ಬಿಜೆಪಿ ಏಕಾಂಗಿಯಾಗಿ 370 ದಾಟಬೇಕು ಅನ್ನುವ ಗುರಿ. ಏಕಾಂಗಿಯಾಗಿ 370 ಕ್ಷೇತ್ರಗಳಲ್ಲಿ ಗೆಲ್ಲುವ ಗುರಿ ಈಡೇರಬೇಕು ಅಂದ್ರೆ ದಕ್ಷಿಣದ ಭಾರತ ಮತ್ತು ಪೂರ್ವ ಭಾರತ ಎರಡರಲ್ಲೂ ಸಂಖ್ಯೆಗಳು ಕನ್ಸಿಡರಬಲಿ ಜಾಸ್ತಿ ಆಗಬೇಕು. ದಕ್ಷಿಣದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿದರೆ ಬೇರೆ ಕಡೆ ಬಿಜೆಪಿಯ ಹಾಜರಿನೇ ಇಲ್ಲ, ತುಂಬಾ ಕಡಿಮೆ. ನೂರ 31 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ. ಐದು ರಾಜ್ಯಗಳು, ಪುದುಚೇರಿ ಮತ್ತು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶ. 5 ರಾಜ್ಯಗಳಲ್ಲಿ 5 ದಿನದ ಪ್ರವಾಸ, 2 ರೋಡ್ ಶೋ, 11 ಸಮಾವೇಶ. ಹನ್ನೊಂದು ಸಮಾವೇಶಗಳ ಪೈಕಿ 2 ಸಮಾವೇಶ ಕರ್ನಾಟಕದಲ್ಲಿ. ಒಂದು ಕಲಬುರಗಿಯಲ್ಲಿ, ಇನ್ನೊಂದು ಶಿವಮೊಗ್ಗದಲ್ಲಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ವಕ್ಷೇತ್ರದಿಂದಲೇ ಪ್ರಚಾರ ಆರಂಭಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕಲಬುರಗಿಗೆ 18ನೇ ತಾರೀಖು ಶಿವಮೊಗ್ಗ. ಎರಡೂ ಕಾರ್ಯಕ್ರಮಗಳ ಮಧ್ಯಾಹ್ನ 2 ಗಂಟೆ. ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ 8 ಕ್ಲಸ್ಟರ್ಗಳನ್ನಾಗಿ ವಿಭಾಗಿಸಿಕೊಂಡಿದ್ದಾರೆ ಬಿಜೆಪಿ ಅವರು. ಒಂದೊಂದು ಕ್ಲಸ್ಟರ್ಗೆ ಒಂದೊಂದು ಸಮಾವೇಶದ ರೀತಿಯಲ್ಲಿ 8-9 ಸಮಾವೇಶಗಳನ್ನು ನರೇಂದ್ರ ಮೋದಿ ಅವರಿಂದ ಮಾಡಿಸಬೇಕು ಅನ್ನೋ ಉದ್ದೇಶ. ನಾಲ್ಕು ಲೋಕಸಭಾ ಕ್ಷೇತ್ರ ಸೇರಿಸಿ 1 ಸಮಾವೇಶ. ಬೀದರ್, ರಾಯಚೂರು, ವಿಜಯಪುರ, ಕಲಬುರಗಿ 4 ಲೋಕಸಭಾ ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಕಲಬುರಗಿ ಸಮಾವೇಶ. ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ 4 ಲೋಕಸಭಾ ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಶಿವಮೊಗ್ಗದಲ್ಲಿ ಸಮಾವೇಶ. ಒಂದೊಂದು ಸಮಾವೇಶಕ್ಕೂ 2 ಲಕ್ಷ ಜನರನ್ನು ಸೇರಿಸುವ ಪ್ಲಾನ್ ಇದೆ ಬಿಜೆಪಿ.
ಚುನಾವಣೆ ಘೋಷಣೆಗೂ ಮೊದಲೇ 2 ಸಮಾವೇಶ, ಘೋಷಣೆ ಆದ ನಂತರ ಕರ್ನಾಟಕದಲ್ಲಿ ಒಂದು 6-7 ಸಮಾವೇಶ. ಸುನಿಲ್ ಕುಮಾರ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಕ್ಲಸ್ಟರ್ ಪ್ರವಾಸದ ನಂತರ ಸಾರ್ವಜನಿಕ ಸಭೆಗೆ ನಾವು ಈಗಾಗಲೇ ಸಿದ್ಧತೆಯನ್ನ ಮಾಡಿ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿಗಳೇ 2 ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಸಹಜವಾಗಿ ನರೇಂದ್ರ ಮೋದಿಯವರ ಪ್ರವಾಸ ಅಂತಂದಾಗ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಇವತ್ತಿಂದ ಪೂರ್ಣಗೊಳಿಸ್ತಾ ಇದ್ದೇವೆ. 2 ಕಡೆಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಬೇಕು ಅನ್ನುವಂತ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು 2 ಪ್ರವಾಸ ಪ್ರಧಾನಮಂತ್ರಿಗಳಾದ ನಂತರ ಮತ್ತೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಪ್ರವಾಸ, ಗೌರವಾನ್ವಿತ ಅಮಿತ್ ಶಾ ಅವರದು ಮತ್ತು ಯೋಗಿ ಆದಿತ್ಯನಾಥ್ ಅವರದು, ಇವರೆಲ್ಲರ ಪ್ರವಾಸವನ್ನ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಜೋಡಿಸಲಿಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಒಬ್ಬರೊಬ್ಬರು ರಾಷ್ಟ್ರೀಯ ನಾಯಕರು ಪ್ರವಾಸವನ್ನ ಮಾಡೋರಿದ್ದಾರೆ. ಚುನಾವಣೆಗೆ ಗೆಲ್ಲಿಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ರಾತ್ರಿ ಅಥವಾ ನಾಳೆ ಒಳಗೆ ಮೊದಲ ಹಂತದ ಕರ್ನಾಟಕದ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿಯೂ ಕೂಡ ಬಿಡುಗಡೆ ಆಗುತ್ತೆ. ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಲೋಕಸಭೆಗೆ ಗೆಲ್ಲಿಗೆ ಬೇಕಾದಂತ ಎಲ್ಲ ಪ್ರಯತ್ನವನ್ನ ಕರ್ನಾಟಕ ಬಿಜೆಪಿಯ ತಂಡ ಇವತ್ತು ಆರಂಭವನ್ನ ಮಾಡ್ತಾ ಇದೆ. ಈಗ ಮೊದಲ ಹಂತದಲ್ಲಿ 2 ದಿನ, 16ನೇ ತಾರೀಕು ಕಲಬುರಗಿ, 18ನೇ ತಾರೀಕು ಶಿವಮೊಗ್ಗ. ಗೌರವಾನ್ವಿತ ಪ್ರಧಾನಮಂತ್ರಿ 15ನೇ ತಾರೀಕಿನಿಂದ ಶುರುವಾಗುತ್ತೆ. ಆಕ್ಚುಲಿ ಮೊದಲಿಗೆ ಕೇರಳದ ಪಾಲಕ್ಕಾಡ್, ನಂತರ ತಮಿಳುನಾಡಿನ ಸೇಲಂ ರೋಡ್ ಶೋ ಸಮಾವೇಶ 2 ಆಗುತ್ತೆ. 16ನೇ ತಾರೀಕು ಕನ್ಯಾಕುಮಾರಿ ತಮಿಳುನಾಡು, ಅದನ್ನು ಮುಗಿಸಿ ಕಲಬುರಗಿಗೆ ಬರ್ತಾರೆ. ಆ ನಂತರ ತೆಲಂಗಾಣದ ಜಹೀರಾಬಾದ್ಗೆ ಹೋಗ್ತಾರೆ. 3 ಸಮಾವೇಶ ಆವತ್ತು 16ನೇ ತಾರೀಕು. 17ನೇ ತಾರೀಕು ಮತ್ತೆ ಕೇರಳಕ್ಕೆ ಹೋಗ್ತಾರೆ, ಪಟ್ಟಣಂತಿಟ್ಟ, ಅಲ್ಲಿಂದ ಆಂಧ್ರ ಪ್ರದೇಶ ಚಿಲಕಾಲೂರಿಪೇಟ, 2 ಸಮಾವೇಶ. ಮಾರನೇ ದಿವಸ ಅಂದರೆ 18ನೇ ತಾರೀಕು ಕೊಯಮತ್ತೂರು ತಮಿಳುನಾಡು, ಶಿವಮೊಗ್ಗಕ್ಕೆ ಬರ್ತಾರೆ. ಅಲ್ಲಿಂದ ಆ ನಂತರ ಆಂಧ್ರದ ಕರ್ನೂಲ್ಗೆ ಹೋಗ್ತಾರೆ. ಮಾರ್ಚ್ 19ನೇ ತಾರೀಕು ಮಲ್ಕಜ್ಗಿರಿ ತೆಲಂಗಾಣ, ಒಂದೇ ಕಾರ್ಯಕ್ರಮ ಇದೆ. ಕೇರಳದಲ್ಲಿ 1 ರೋಡ್ ಶೋ, 2 ಸಮಾವೇಶ. ತಮಿಳುನಾಡಿನಲ್ಲಿ 1 ರೋಡ್ ಶೋ, 3 ಸಮಾವೇಶ. ಕರ್ನಾಟಕದಲ್ಲಿ 2 ಸಮಾವೇಶ, ತೆಲಂಗಾಣದಲ್ಲಿ 1 ಸಮಾವೇಶ, ಆಂಧ್ರ ಪ್ರದೇಶದಲ್ಲಿ 2 ಸಮಾವೇಶ. ಇಷ್ಟು ಒಟ್ಟಾರೆ ಶೆಡ್ಯೂಲ್ ಬಂದಿರುವಂಥದ್ದು. ಒಂದ್ಸಲ ಬಲ ತೋರಿಸ್ತೀನಿ. ಭಾರತದ ದಕ್ಷಿಣ ಭಾಗ ಕರ್ನಾಟಕವನ್ನು ಹೊರತುಪಡಿಸಿ ಬಿಜೆಪಿ ಈಗಲೂ ಕಬ್ಬಿಣದ ಕಡಲೆ. ತಮಿಳುನಾಡು ಒಟ್ಟು 39 ಲೋಕಸಭಾ ಕ್ಷೇತ್ರಗಳು ಬರ್ತವೆ. 8 ಕಾಂಗ್ರೆಸ್ ಗೆದ್ಕೊಂಡಿದೆ. DMK, AIDMK ಸೇರಿಸಿ 31 ಇದ್ದಾರೆ. ಬಿಜೆಪಿ 0 ಒಂದು ಕ್ಷೇತ್ರದಲ್ಲೂ ಗೆದ್ದಿಲ್ಲ 2019ರ ಚುನಾವಣೆಯನ್ನು. ಕರ್ನಾಟಕ 28 ಕ್ಷೇತ್ರಗಳ ಪೈಕಿ 25 ಬಿಜೆಪಿ ಗೆದ್ದಿದೆ. 1 ಕಾಂಗ್ರೆಸ್ಸು, 1 JDS, 1 ಪಕ್ಷೇತರ. ಆಂಧ್ರ ಪ್ರದೇಶ 25 ಲೋಕಸಭಾ ಕ್ಷೇತ್ರಗಳಿದ್ದರೆ ಬಿಜೆಪಿನೂ 0, ಕಾಂಗ್ರೆಸ್ಸು 0. ಅಲ್ಲಿ YSR ಮತ್ತು ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಾರ್ಟಿ ಇಬ್ಬರು ಸೇರಿ 25 ಗೆದ್ಕೊಂಡಿದ್ದಾರೆ. ಕೇರಳ 20 ಲೋಕಸಭಾ ಕ್ಷೇತ್ರ, 15 ಕಾಂಗ್ರೆಸ್ಸು, ಇನ್ನು 5 ಎಡಪಕ್ಷಗಳು, ಲೆಫ್ಟ್ ಅಲಯನ್ಸ್ 5 ಗೆದ್ಕೊಂಡಿದೆ. ತಮಿಳುನಾಡಿನಲ್ಲೂ ಬಿಜೆಪಿಗೆ ಸ್ಥಾನಗಳಿಲ್ಲ, ಆಂಧ್ರ ಪ್ರದೇಶದಲ್ಲೂ ಇಲ್ಲ, ಕೇರಳದಲ್ಲೂ ಇಲ್ಲ. ತೆಲಂಗಾಣದಲ್ಲಿ 4 ಇದೆ. ಪುದುಚೇರಿ ಮತ್ತು ಲಕ್ಷದ್ವೀಪ ಒಂದೊಂದೇ ಕ್ಷೇತ್ರಗಳಿರೋದು, 2 ಕಡೆ ಬಿಜೆಪಿ ಇಲ್ಲ. ಹಿಂಗಿದೆ ಪರಿಸ್ಥಿತಿ. ಏಕಾಂಗಿಯಾಗಿ 370ರ ಗುರಿ ತಲುಪಬೇಕು ಅಂದರೆ ದಕ್ಷಿಣದ ಈ ರಾಜ್ಯಗಳಲ್ಲಿ ಬಿಜೆಪಿ ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಬೇಕು. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಪೂರ್ವ ಮತ್ತು ದಕ್ಷಿಣ 2 ಕಡೆ ಬಿಜೆಪಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದರ ಆಧಾರದ ಮೇಲೆ 370 ರೀಚ್ ಆಗ್ತಾರಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ, ಅಥವಾ 303ಕ್ಕಿಂತ ಮೇಲ್ಗಡೆ ಎಷ್ಟು ಹೋಗ್ತಾರೆ ಅನ್ನೋದು. ಅದೇ ನೋಡಿ, 2014 ಮತ್ತು 19ರ ಮೋದಿ ಉಚ್ಚಾಯದ ಚುನಾವಣೆಗಳನ್ನು ಕೂಡ ತೆಗೆದುಕೊಂಡಾಗ ಆಗಲೂ ದಕ್ಷಿಣ ಭಾರತದಲ್ಲಿ ಒಂದು ಪ್ರಯತ್ನ ನಡೆದಿತ್ತು. ಆದರೆ ದಕ್ಷಿಣ ಭಾರತದ 130 ಕ್ಷೇತ್ರಗಳೇನಿವೆ, ಕರ್ನಾಟಕದ 28, ತಮಿಳುನಾಡಿನ 39, ಆಂಧ್ರದ 25, ನಂತರ ತಮಿಳುನಾಡಿನ 40 ಕ್ಷೇತ್ರಗಳು ಮತ್ತು ಕೇರಳದ 20, ಪುದುಚೇರಿ, ಈ 131 ಕ್ಷೇತ್ರಗಳಲ್ಲಿ ಬಿಜೆಪಿ 84 ಕ್ಷೇತ್ರಗಳನ್ನು ಪೊಟೆನ್ಷಿಯಲ್ ಅಂತಕ್ಕಂಥದ್ದನ್ನು ಮಾರ್ಕ್ ಮಾಡಿದೆ. ನಾಟ್ ನೆಸೆಸರಿಲಿ ವಿನ್ನಿಂಗ್. ಕರ್ನಾಟಕದ ಕ್ಷೇತ್ರಗಳು ಮತ್ತು ತೆಲಂಗಾಣದ 4 ಬಿಟ್ಟರೆ
ತಮಿಳುನಾಡಿನಲ್ಲಿ ಆಗಾಗ ಕನ್ಯಾಕುಮಾರಿ ಗೆದ್ದಿದ್ದು, ಆಂಧ್ರ ಪ್ರದೇಶದಲ್ಲಿ ಒಂದೆರಡು ಸೀಟ್ಗಳನ್ನು ವಿಶಾಖಪಟ್ಟಣಂ ಒಂದು ಸಲ ಎಲ್ಲ ಗೆದ್ದಿದ್ದು ಬಿಟ್ಟರೆ ಬಿ ಜೆ ಪಿ ಹೊಸ ಸೀಟ್ಗಳನ್ನು ಗೆದ್ದಿಲ್ಲ. ಆದರೆ ಆ 134ರಲ್ಲಿ 84 ಮಾರ್ಕ್ ಮಾಡಿ ಅಲ್ಲಿ ತನ್ನ ಪ್ರಚಾರವನ್ನು ನರೇಂದ್ರ ಮೋದಿ ಹೆಸರಿನಲ್ಲಿ ಬಿ ಜೆ ಪಿ ಪುಷ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ವಿಶೇಷ ಒತ್ತು ಕೊಡ್ತಾರೆ. ವಿಶೇಷ ಒತ್ತು ಕೊಡ್ತಾ ಇದೆ. ಬಿ ಜೆ ಪಿಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು, ಕಳೆದ ಬಾರಿ 29 ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿತ್ತು. 25 ಕರ್ನಾಟಕದಲ್ಲಿ, 4 ತೆಲಂಗಾಣದಲ್ಲಿ. ಎಸ್. ಕೇರಳ ಮತ್ತು ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಸೀಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆಂಧ್ರದಲ್ಲೂ ಕೂಡ ಬಿ ಜೆ ಪಿಗೆ ಸೀಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಅದೇ ಕಾರಣದಿಂದ ಬಿ ಜೆ ಪಿ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತಾ ಇದೆ. ತಮಿಳುನಾಡಿನಲ್ಲಿ ಕೆಲ ಸಣ್ಣ ಪುಟ್ಟ ಪಕ್ಷಗಳೊಡನೆ ಮೈತ್ರಿ ಮಾಡಿಕೊಂಡು ತನ್ನ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾಯಿದೆ. ಕೇರಳದಲ್ಲೂ ಕೂಡ ಈಗ ಪಟ್ಟಣಂತಿಟ್ಟಕ್ಕೆ ಹೋಗ್ತಿದ್ದಾರೆ. ಎಕೆ ಆಂಟನಿ ಅವರ ಮಗನನ್ನು ಬಿ ಜೆ ಪಿ ಕರ್ಕೊಂಡು ಬಂದಿದೆ, ಅಲ್ಲಿ ಚುನಾವಣೆಗೆ ನಿಲ್ಲಿಸ್ತಾ ಇದೆ. ತಿರುವನಂತಪುರದಲ್ಲಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಚುನಾವಣೆ ನಿಲ್ತಾ ಇದ್ದಾರೆ. ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ ನಿಲ್ತಾ ಇದ್ದಾರೆ. ಕಾಸರಗೋಡಿನಲ್ಲಿ ಒಬ್ಬ ಅತ್ಯಂತ ಸಾಮಾನ್ಯ ಪರಿವಾರದ ಒಬ್ಬ ಟೀಚರ್ಗೆ ಟಿಕೆಟನ್ನು ನೀಡಲಾಗಿದೆ. ಒಂದು, ತಮಿಳುನಾಡು ಮತ್ತು ಕೇರಳದಲ್ಲಿ ವೋಟ್ ಶೇರನ್ನು ವರ್ಟಿಕಲ್ ಮೊಬಿಲಿಟಿ ಕೊಡಿಸುವುದರ ಜೊತೆಗೆ ಸಾಧ್ಯ ಆದಲ್ಲಿ 3ರಿಂದ 4 ಸೀಟ್ಗಳನ್ನು ಗೆಲ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಬಿ ಜೆ ಪಿ ಪ್ರಯತ್ನ ಪಡ್ತಾ ಇದೆ. ಕರ್ನಾಟಕದಲ್ಲಿ ಕಳೆದ ಬಾರಿಯಷ್ಟು ಸೀಟ್ಗಳನ್ನು ರಿಟೇನ್ ಮಾಡುವ ಪ್ರಯತ್ನ, ಅದೇ ಪ್ರಯತ್ನದ ಭಾಗವಾಗಿ JDS ಜೊತೆ ಮೈತ್ರಿ ಮಾಡಿಕೊಂಡಿದೆ. ತೆಲಂಗಾಣದಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ TRSನ ವೋಟ್ ಶೇರನ್ನು ಲೋಕಸಭಾ ಚುನಾವಣೆಯಲ್ಲಿ ಕಸಿದುಕೊಳ್ಳಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಬಿ ಜೆ ಪಿಯ ಪ್ರಯತ್ನ ಇದೆ. ಬಿ ಜೆ ಪಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಆಂತರಿಕವಾಗಿ 84ರಲ್ಲಿ 40ರವರೆಗೆ, ಅಂದರೆ ಈಗಿನ 25 ಕರ್ನಾಟಕ, 4 ತೆಲಂಗಾಣದ ಜೊತೆಗೆ ಎಡಿಷ್ನಲ್ 11 ಸೀಟ್ಗಳಾದರೂ ಬಿ ಜೆ ಪಿ ಗೆಲ್ಲಬೇಕು ಅಂತಕ್ಕಂಥದ್ದು. ವೋಟ್ ಶೇರನ್ನು ಜಾಸ್ತಿ ಮಾಡ್ಕೋಬೇಕು. ತಮಿಳುನಾಡಿನಲ್ಲಿ ಅಣ್ಣಾಮಲೈಯನ್ನು ಮುಂದಿಟ್ಕೊಂಡು AIADMKಯಲ್ಲಿ ಒಂದು ಏನು ಶೂನ್ಯತೆ ಇದೆ. ಎಸ್ ಎಸ್. ಪ್ರಮುಖವಾಗಿ ನೋಡಿ, ಪಾಲಿಟಿಕ್ಸ್ನಲ್ಲಿ ಅಜಿತ್ ಎಷ್ಟೇ ನೀವು ಸ್ಪೇಸ್ ಇರಲಿ, ಇಂದಿರಾ ಗಾಂಧಿ ಎಷ್ಟೊಂದು ಬಲಶಾಲಿಯಾಗಿದ್ದರು, ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮೋದಿ ಎಷ್ಟೊಂದು ಪ್ರಬಲರಾಗಿದೆ, ಆದರೆ ನಿಮ್ಗೆ ಪಂಜಾಬ್ ಮತ್ತು ತಮಿಳುನಾಡಿನಲ್ಲಿ ಯಾಕೆ ಟ್ರಾಕ್ಷನ್ ಸಿಗೋಲ್ಲ? ಅನ್ಲೆಸ್ ದೆರ್ ಇಸ್ ಎ ಪೊಲಿಟಿಕಲ್ ಸ್ಪೇಸ್, ಅನ್ಲೆಸ್ ದೆರ್ ಇಸ್ ಒಂದು ಶೂನ್ಯತೆ ಇದ್ದಾಗ ಮಾತ್ರ ನೀವು ಹೊಸ ಪಕ್ಷಗಳಿಗೆ, ಹೊಸ ವ್ಯಕ್ತಿಗಳಿಗೆ ಒಳಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಕರ್ನಾಟಕದಲ್ಲಿ ಜನತಾದಳದ ಅವಸಾನ ಆಗುವವರೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ 27-28% ತೆಗೆದುಕೊಳ್ತಾ ಇದ್ದರೂ ಕೂಡ 40ರ ಗಡಿಯನ್ನು ಬಿ ಜೆ ಪಿ ದಾಟಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾವಾಗ ಸಾಧ್ಯ ಆಯಿತು? ದೇವೇಗೌಡರು JDSನ್ನು ಮಾಡಿಕೊಂಡು ಒಂದು ಒಕ್ಕಲಿಗರ ಪಕ್ಷವನ್ನು ಸ್ಥಾಪಿಸಿದ್ರು. ಹೆಗಡೆ ಮತ್ತು ಪಟೇಲರು JDU ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ಬಿ ಜೆ ಪಿ 2004ರಲ್ಲಿ 40ರಿಂದ 79ಕ್ಕೊಂದು ಜಿಗಿತವನ್ನು ಕಂಡಿತು. ಅದು ಜನತಾದಳದ ನಿರ್ವಾತದ ಕಾರಣದಿಂದ ಆ ಸ್ಪೇಸ್ ಬಿ ಜೆ ಪಿಗೆ ಸಿಕ್ತು. ಜನತಾದಳದ ಕೋರ್ ವೋಟರ್ ರೈತಾಪಿ ವರ್ಗ ಇತ್ತು. ಯಡಿಯೂರಪ್ಪನವರು ಅದಕ್ಕೆ ಅಪೀಲ್ ಮಾಡಿದರು. ಲಿಂಗಾಯತ ಸಮುದಾಯ ಜನತಾದಳದಿಂದ ಬಿ ಜೆ ಪಿಗೆ ಶಿಫ್ಟ್ ಆದ ನಂತರ ಒಂದು 75-80 ನಂತರ 110ರವರೆಗೆ ಹೋಗಿ ಬಿ ಜೆ ಪಿ ತಲುಪಿತು. ಆ ಸ್ಪೇಸ್ ದಕ್ಷಿಣ ಭಾರತದ ಉಳಿದ ರಾಜ್ಯಗಳಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ತಮಿಳ್ನಾಡಿನಲ್ಲಿ ಮಾತ್ರ. ತಮಿಳ್ನಾಡಿಗೆ ಬಿ ಜೆ ಪಿಗೆ ಅನಿಸ್ತಾ ಇದೆ AIADMK ಜೊತೆ ಹೋದರೆ ಅದರ ಒಂದು ಆ್ಯಂಟಿ ಇನ್ಕಂಬನ್ಸಿ ಲಯಬಿಲಿಟಿ ಬಿ ಜೆ ಪಿಗೆ ತಟ್ಟುತ್ತೆ. ಬಿ ಜೆ ಪಿ ಒಂದು ನೋಡಿ, AIADMK ದ್ರವಿಡ ಪಾರ್ಟಿ ಆದರೂ ಕೂಡ ಸನಾತನ ಧರ್ಮ, ಹಿಂದುತ್ವವನ್ನು ಟೀಕಿಸುವ ಮನಸ್ಥಿತಿ ಜಯಲಲಿತಾಗಿರಲಿಲ್ಲ. ಎಸ್ ಎಸ್. ಜಯಲಲಿತಾ ನಾನು ಆಸ್ತಿಕ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ರು. ಮತ್ತು ಜಯಲಲಿತಾ ಅಯ್ಯಂಗಾರಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾದರೂ ಕೂಡ ದ್ರವಿಡ ಪಕ್ಷದ ನೇತೃತ್ವವನ್ನು ವಹಿಸಿದ್ರು. ಇವತ್ತು ಆ ಒಂದು ಸ್ಪೇಸ್ ನಿರ್ವಾತದಲ್ಲಿದೆ. 2 ಬಣಗಳಿವೆ, 3 ಬಣಗಳಿವೆ AIADMKಯಲ್ಲಿ. ಮುಂದಿನ ವಿಧಾನಸಭಾ ಚುನಾವಣೆಗಳವರೆಗೆ ಆ ಸ್ಪೇಸನ್ನು ಬಿ ಜೆ ಪಿ ಹತ್ತ ತೆಗೆದುಕೊಳ್ಬೇಕು. ಅಣ್ಣಾಮಲೈ ಮತ್ತು ಮೋದಿಯನ್ನಿಟ್ಕೊಂಡು ಅದನ್ನು ಪುಷ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಎಷ್ಟು ಸೀಟ್ಗಳನ್ನು ಗೆಲ್ಲಬಲ್ದು ಅಂತಕ್ಕಂಥದ್ರ ಬಗ್ಗೆ ಈಗಲೇ ಶರ ಬರಲಿಕ್ಕೆ ಸಾಧ್ಯ ಇಲ್ಲ. ಕೇರಳದಲ್ಲಿ ನೋಡಿ, ಇಡೀ ದೇಶದಲ್ಲಿ RSSನ ಅತಿ ಹೆಚ್ಚು ಶಾಖೆಗಳು ಇರ್ತಕ್ಕಂಥ ರಾಜ್ಯ ಕೇರಳ ಕೂಡ ಹೌದು. ಆದರೆ ವೆನ್ ಇಟ್ ಕಮ್ಸ್ ಟು ವೋಟ್, ಬಿ ಜೆ ಪಿಗೆ ಆ ನಿರ್ವಾತ ಸಿಗ್ತಾ ಇಲ್ಲ. ಯಾಕಂದರೆ ಒಂದು ಕಡೆ LDF, ಒಂದು ಕಡೆ UDF ಇವೆ. ಬಿ ಜೆ ಪಿ ಎಲ್ಲೆಲ್ಲಿ ಪುಷ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೋ, ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಕಮ್ಯುನಿಟಿಗಳು ಹೆಚ್ಚು ಕಡಿಮೆ 40-45% ಇರೋದರಿಂದ
ಬಿ ಜೆ ಪಿಯ ಎಮರ್ಜೆನ್ಸನ್ನು ತಡಿತಕ್ಕಂಥ ಪ್ರಯತ್ನ ನ್ಯಾಚುರಲಿ ವೋಟಿಂಗ್ ಪ್ಯಾಟರ್ನಲ್ಲಿ ನಡೆಯುತ್ತೆ. ಹೀಗಾಗಿ ಬಿ ಜೆ ಪಿಗೆ ಕೇರಳದಲ್ಲಿ ಕೇಡರ್ ಇದ್ದರೂ ಕೂಡ ವೋಟರ್ಸ್ ಕ್ಯಾಚ್ ಮಾಡೋದು ಕಷ್ಟ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಹೆಸರಿಟ್ಕೊಂಡು ಕ್ರಿಶ್ಚಿಯನ್ರನ್ನು ಕೂಡ ಸೆಳೀತಕ್ಕಂಥ, ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ಬೇಸಿಕಲಿ ಟಾರ್ಗೆಟ್ ಮಾಡ್ತಾ ಇದೆ ಬಿ ಜೆ ಪಿ. ಅವರನ್ನು ಕರ್ಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನ ಕೂಡ ಕೇರಳದಲ್ಲಿ ನಡೀತಾ ಇದೆ. ನೋಡಿ, ಪ್ರಯತ್ನ ಬಿ ಜೆ ಪಿದು ನಡೀತಾ ಇದೆ. ಎಷ್ಟರ ಮಟ್ಟಿಗೆ ವೋಟಿನಿಂದ ಅದು ಸೀಟಿಗೆ ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಟಿ ಡಿ ಪಿ ಮೈತ್ರಿ ಮಾಡಿಕೊಂಡು 2-3 ಸೀಟ್ಗಳನ್ನು ಬಿ ಜೆ ಪಿ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತಾ? ಬಿ ಜೆ ಪಿಯ ಟಾರ್ಗೆಟ್ ಇರ್ತಕ್ಕಂಥದ್ದು ಆ 84 ಸೀಟ್ಗಳಲ್ಲಿ ಕನಿಷ್ಠ ಪಕ್ಷ ಬಿ ಜೆ ಪಿ 40 ತಲುಪಬಹುದಾ ಅಂತಕ್ಕಂಥದ್ದು. ಆ 40 ತಲುಪಬೇಕಾದ್ರೆ ಬಿ ಜೆ ಪಿ ಕರ್ನಾಟಕದಲ್ಲಿ 25 ಸೀಟ್ಗಳನ್ನು ಗೆಲ್ಲಬೇಕು, ತೆಲಂಗಾಣದಲ್ಲಿ ಕನಿಷ್ಠ ಪಕ್ಷ 7-8 ಸೀಟ್ಗಳನ್ನು ಗೆಲ್ಲಬೇಕು, ತಮಿಳುನಾಡಿನಲ್ಲಿ 3-4 ಸೀಟ್ಗಳನ್ನು ಗೆಲ್ಲಬೇಕು. ಇದು ಸಾಧ್ಯ ಆಗುತ್ತಾ? ಬಟ್ ಮೋದಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ರಾಮ ಮಂದಿರದ ಉದ್ಘಾಟನೆಗಿಂತ ಮುಂಚೆ ನರೇಂದ್ರ ಮೋದಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಓಡಾಡಿದರು. ಎಲ್ಲ ಮಂದಿರಗಳನ್ನು ಹೋಗಿ ದರ್ಶನವನ್ನು ಮಾಡಿಕೊಂಡು ಬಂದರು. ಆಗಾಗ ವಾರಣಾಸಿಯಲ್ಲೂ ಕೂಡ ನಾವು ನೋಡಿದ್ದೇವೆ. ತಮಿಳು ಸಂಗಮ್ ಅಂದರೆ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ನಡೆಸಿದರು. ತೀರಾ ಇತ್ತೀಚೆಗೆ 4 ದಕ್ಷಿಣ ಭಾರತದ ಭಾಷೆಗಳಲ್ಲಿ ಜನರನ್ನು, ನನಗೆ ಯಾವ ವೇದಿಕೆ ಅಂತ ನೆನಪಿಲ್ಲ, ಅಲ್ಲಿ ಇದರಲ್ಲಿ ಅಬುದಾಬಿ ದೇವಸ್ಥಾನದ ಸಂದರ್ಭದಲ್ಲಿ ಅಲ್ಲಿನ ದಕ್ಷಿಣ ಭಾರತದಿಂದ ಹೋಗಿರ್ತಕ್ಕಂಥ ಡಯಾಸ್ಪರಾದ ಮೂಲಕ ಇಲ್ಲಿನ ಜನರನ್ನು ತಲುಪ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಮೋದಿ ಪಾಪ್ಯುಲಾರಿಟಿ ಇದೆ. ಬಟ್ ಅನೇಕ ಬಾರಿ ಏನಾಗುತ್ತೆ ಅಜಿತ್, ಕೆಳಗಡೆ ಕ್ಯಾಂಡಿಡೇಟ್ ಗೆಲ್ಲುವ ಅಭ್ಯರ್ಥಿ ಇದ್ದಾಗ ಮಾತ್ರ ಮತದಾರರು ಶಿಫ್ಟ್ ಆಗ್ತಾರೆ. ಎಸ್, ಅದು ಎಷ್ಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕಾಗಿರ್ತಕ್ಕಂಥ ಅಂಶ. ಎಸ್, ಬರ್ತೀನಿ ಪ್ರಶಾಂತ್. ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.